ಅಬ್ಬಾ, ಇವತ್ತಿನ ಕೆಲಸ ಅಂತೂ ಮುಗೀತು. ನೀಲ್ ನೀಲ್ ಮಗನೇ, ಹೊರಗಡೆ ಬಂದು ಇವನ್ನೆಲ್ಲ ಒಳಗಡೆ ತಗೊಂಡೋಗಪ್ಪ. ನೀಲ್ ನೀಲ್, ಅರೆ ಇವನು ಯಾಕೆ ಏನು ಮಾತಾಡ್ತಾನೆ ಇಲ್ಲ? ನೀಲ್. ಸುಸ್ತಾಗಿದ್ದ ಗೋಪಾಲ್ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದಮೇಲೆ ನೀಲ್ನ ಧ್ವನಿ ಕೇಳದೇ ಇದ್ದಿದ್ದ ಕಾರಣ ಸ್ವಲ್ಪ ಭಯ ಬೀಳ್ತಾನೆ. ಮತ್ತೆ ಮನೆ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದ್ಮೇಲೆ ಅವನು ನೋಡ್ತಾನೆ, ನೀಲ್ನ ಕಣ್ಣುಗಳಲ್ಲಿ ನೀರಿತ್ತು. ಅವನು ಸುಮ್ಮನೆ ಗೋಪಾಲ್ನ ನೋಡ್ತಾನೆ ನಿಂತಿದ್ದ. ಅವನ ಜೊತೆ ಒಬ್ಬ ಹುಡುಗಿ ನಿಂತಿದ್ದನ್ನ ನೋಡಿ ಅವನು ಶಾಕ್ ಆಗ್ಬಿಟ್ಟ. ನೀಲ್ ಮಗನೇ, ನೀಲ್ ಏನಾಯ್ತು ಮಗನೇ? ಮತ್ತಿದ್ಯಾರು? ನನ್ನ ಹೆಸರು ನಿಯಾ ಅಂತ. ನಾನೊಬ್ಳು ಮತ್ಸ್ಯಕನ್ಯೆ. ಏನು ಮತ್ಸ್ಯಕನ್ಯೆ? ಆದ್ರೆ ಇದೆಲ್ಲ ಹೇಗೆ ಸಾಧ್ಯ? ಅಪ್ಪ, ನಾನು ಹೇಳ್ತೀನಿ. ನೀಲ್ನ ಧ್ವನಿ ತುಂಬಾ ಗಂಭೀರವಾಗಿದ್ದನ್ನ ಕೇಳಿ ಗೋಪಾಲ್ ಶಾಂತವಾದ. ಮತ್ತೆ ನೀಲ್ನ ಮಾತುಗಳನ್ನ ಕೇಳಕ್ಕೆ ಶುರು ಮಾಡ್ದ. ನೀಲ್ ಅವನಿಗೆ ಎಲ್ಲಾ ವಿಷಯಗಳನ್ನು ತಿಳಿಸ್ದ. ಅವನು ಯಾರು, ಅವನು ಎಲ್ಲಿಂದ ಬಂದಿದ್ದಾನೆ, ಮತ್ತೆ ಅವನ ನಿಜವಾದ ಮನೆ ಎಲ್ಲಿದೆ ಅಂತ. ವಿಷಯನ ಕೇಳಿದ ತಕ್ಷಣ ಗೋಪಾಲ್ ತುಂಬಾ ಭಯಗೊಂಡ. ಏನು, ನೀನು ಅಟ್ಲಾಂಟಿಸ್ನ ರಾಜ್ಕುಮಾರನ? ಹೌದು, ಇದು ಸತ್ಯ ಅಪ್ಪ. ನೀನೀಗ ಏನು ಹೇಳೋದು ಬೇಕಾಗಿಲ್ಲ. ನನಗೆ ಗೊತ್ತಾಗ್ತಿದೆ ಈಗ ನಿನ್ನ ಅವಶ್ಯಕತೆ ಅಲ್ಲೇ ಹೆಚ್ಚಿದೆ ಅಂತ. ಅದೇ ನಿನ್ನ ನಿಜವಾದ ಮನೆ. ಯಾವಾಗ ನೀನು ನನಗೆ ದೊರಕಿದೆಯೋ ಆವಾಗಲೇ ನನಗೆ ಅನಿಸಿತ್ತು ಒಂದು ದಿನ ಬರುತ್ತೆ ಅಂತ ನೀನು ಹೋಗಬೇಕಾಗಿ. ಮತ್ತಿವತ್ತು ಅದೇ ದಿನ. ನಾನು ನಿನ್ನನ್ನು ತಡೆಯೋದಿಲ್ಲ. ಹೋಗು ಮಗನೇ, ನಿನ್ನ ಮನೆಗೆ ಹೋಗು. ಮತ್ತೆ ಯಾರು ನಿನ್ನ ಜೀವನವನ್ನು ಹಾಳು ಮಾಡಿದರೋ ಅವರಿಗೆ ಸರಿಯಾದ ಪಾಠ ಕಲಿಸು. ಹೋಗು ಮಗನೇ. ಆಯ್ತು ಅಪ್ಪ. ಗೋಪಾಲ್ನ ಮಾತುಗಳನ್ನ ಕೇಳಿದ್ಮೇಲೆ ನೀಲ ಮತ್ಸ್ಯಕನ್ಯೆ ಜೊತೆಗೆ ಸಮುದ್ರದ ಕಿನಾರೆ ಹತ್ರ ಬರ್ತಾರೆ. ಮತ್ತೆ ನೋಡ್ತಾನೆ ಇಬ್ರು ಸಮುದ್ರದ ಒಳಗಡೆ ಧುಮುಕ್ಬಿಡ್ತಾರೆ. ಸಮುದ್ರದ ಮಧ್ಯದಲ್ಲಿ ಬಂದ ತಕ್ಷಣ ನಿಯಾ ಅವಳ ಜಾದುವಿನಿಂದ ಒಂದು ನೀರಿನ ಸುರಂಗವನ್ನು ಮಾಡ್ತಾಳೆ. ಅವರಿಬ್ರು ಸಾವಿರಾರು ಅಡಿಗಳ ಕೆಳಗೆ ಈಜ್ಕೊಂಡು ಅಟ್ಲಾಂಟಿಸ್ ತಲುಪ್ಬಿಟ್ರು. ಅಲ್ಲಿನ ಪರಿಸ್ಥಿತಿನ ನೋಡಿ ನೀಲ್ ತುಂಬಾ ಆಶ್ಚರ್ಯ ಹಾಗೂ ಚಿಂತಿತನಾದ. ಆದ್ರೆ ಯಾರ ಎದುರಿಕೆ ಇತ್ತೋ ಅದೇ ಆಯ್ತು. ಶಾರ್ಕ್ ರಾಜ್ ಎಲ್ಲವನ್ನೂ ಬದಲಾಯಿಸಿದ್ದಾನೆ. ನಮ್ಮ ರಾಜ್ಯದ ಪ್ರತೀಕ, ನಮ್ಮ ಜನಗಳು ಎಲ್ಲವನ್ನೂ. ಸುಮಾರು ವರ್ಷಗಳ ನಂತರ ನೀಲ್ ಅವನ ಮನೆಗೆ ತಲುಪಿದ್ಮೇಲೆ ಅವನ ಆ ದೃಶ್ಯ ನೋಡ್ತಿದ್ದಂತೆ ಅವನಿಗೇನಾದ್ರೂ ಮಾಡಲೇಬೇಕು ಅಂತ ಪ್ರತಿಜ್ಞೆ ಮಾಡ್ತಾನೆ. ಅವನಿಗೆ ಅವನ ತಂದೆ ತಾಯಿಯರ ನೆನಪು ತುಂಬಾ ಬರ್ತಾ ಇತ್ತು. ಆದ್ರೆ ಬೇಜಾರೇನಂದ್ರೆ ಅವನು ಜ್ಞಾಪಿಸ್ಕೊಳ್ಳುವಂತ ಒಂದು ವಸ್ತು ಕೂಡ ಊರಲ್ಲಿ ಇರಲಿಲ್ಲ. ನಂಗೊತ್ತು ನೀನೆಷ್ಟು ಬೇಜಾರು ಮತ್ತೆ ದುಃಖದಲ್ಲಿದ್ಯಾ ಅಂತ. ಆದ್ರೆ ಈಗ ದುಃಖ ಪಡುವಂತ ಸಮಯ ಅಲ್ಲ. ನೀನು ಯಾವ ವಿಷಯಕ್ಕೋಸ್ಕರ ಇಲ್ಲಿಗೆ ವಾಪಸ್ ಬಂದಿದ್ಯೋ, ಮತ್ತೆ ನಾವು ಈ ರಾಜ್ಯ ಹಾಗೂ ಜನಗಳನ್ನ ಆ ರಾಕ್ಷಸನಿಂದ ಮುಕ್ತಿ ಮಾಡಬೇಕಾಗಿದೆ. ನನಗೆ ಗೊತ್ತು ನಾನಿಲ್ಲಿ ಯಾಕೆ ಇದ್ದೀನಿ ಅಂತ. ನಡಿ, ಈಗ ಕೆಲಸ ಶುರು ಮಾಡೋಣ. ಆದ್ರೆ ಯಾವ ಕೆಲ್ಸಾನು ಶುರು ಮಾಡೋಕ್ಕೂ ಮೊದಲು ನಾನು ನಿನ್ನನ್ನ ಒಬ್ರ ಜೊತೆ ಭೇಟಿ ಮಾಡಿಸ್ತೀನಿ. ನೀಲ್ ತುಂಬಾ ಜೋಶಲ್ಲಿ ಅವನ ಕೆಲಸ ಪೂರ್ಣ ಮಾಡಲು ಅವನಿಗೀಗ ಆ ರಾಜ್ಯದಲ್ಲಿದ್ದ ಹಳೆಯರಾದ ಸೈನಿಕರು ಹಾಗೂ ರಾಜ್ಯದಲ್ಲಿ ಓಡಾಡ್ತಿದ್ದ ಜನರನ್ನೆಲ್ಲ ಭೇಟಿ ಮಾಡಲು ಹೋಗ್ತಾನೆ. ರಾಜನ ರಕ್ಷಕರೇ, ನೀವು ನನ್ನ ಹತ್ರ ಒಂದು ಕೆಲಸ ಹೇಳಿದ್ರಲ್ಲ, ನಾನು ಅದನ್ನ ಸಂಪೂರ್ಣ ಮಾಡಿದ್ದೀನಿ. ಈ ರಾಜ್ಯದ ಅಸಲಿ ವಾರಸ್ದಾರ ನೀಲ್ ಮರಳಿ ಬಂದಿದ್ದಾನೆ. ಸೈನಿಕರು ನಿಯಾಳ ಮಾತುಗಳನ್ನ ಕೇಳಿದ ತಕ್ಷಣ ಒಬ್ರಿಗೊಬ್ರು ನೋಡ್ಕೊಂಡು ತುಂಬಾ ಭಾವುಕರಾಗ್ತಾರೆ. ಮತ್ತೆ ಅಳೋಕ್ ಶುರು ಮಾಡ್ತಾರೆ. ಇಷ್ಟು ವರ್ಷದ ನನ್ನ ಶ್ರಮ ಫಲಿಸಿತು. ಕೊನೆಗೂ ವಾಪಸ್ ಬಂದ್ರಿ. ನೀವು ಕೊನೆಗೂ ವಾಪಸ್ ಬಂದ್ರಿ. ನನ್ನನ್ನ ಕ್ಷಮಿಸಿ. ಆದ್ರೆ ನೀವ್ಯಾರು? ನನಗೆ ಇಲ್ಲಿನವರು ಯಾರೂ ನೆನಪಿಲ್ಲ. ನಾನೇ ಅವನು. ರಾಜನ ಆದೇಶದ ಮೇಲೆ ನಿಮ್ಮನ್ನು ಸಮುದ್ರದ ಆದಡಕ್ಕೆ ಜನಗಳ ಮಧ್ಯೆ ಬಿಟ್ಟವನು. ಹಾಗ್ ನೋಡಿದ್ರೆ ನಾನು ನಿಮ್ ಜೊತೆ ಇರಬೇಕಾಗಿತ್ತು. ಆದರೆ ಆ ಸಮಯದಲ್ಲಿ ಸಮುದ್ರದಲ್ಲಿ ಮಹಾಯುದ್ಧ ಶುರುವಾಗಿತ್ತು. ನನಗೆ ರಾಜ್ಯ ಮತ್ತು ರಾಣಿಯ ಚಿಂತೆಯಾಗಿತ್ತು. ಹಾಗಾಗಿ ನಾನು ಅಲ್ಲಿದ್ದ ಒಬ್ಬ ಮೀನುಗಾರನನ್ನು ನೋಡಿ ನಿಮ್ಮನ್ನು ನಾನು ಅಲ್ಲಿಯೇ ಬಿಟ್ಟು ಬಂದೆ. ಆದರೆ ನನ್ನ ದುರ್ಭಾಗ್ಯವನ್ನು ನೋಡಿ ನಾನು ರಾಜ ಮತ್ತು ರಾಣಿಯನ್ನು ರಕ್ಷಿಸಲಾಗಲಿಲ್ಲ. ಏನು? ಹೌದು ರಾಜಕುಮಾರ, ಅವರಿಬ್ಬರು ಪ್ರಪಂಚದಲ್ಲಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ನಾನು ಆ ಶಾರ್ಕ್ ರಾಜನಿಂದ ತಪ್ಪಿಸಿಕೊಂಡು ನಾನು ಇಲ್ಲಿ ಒಂದು ಗುಪ್ತ ಸೇನೆಯನ್ನು ತಯಾರಿಸಿದ್ದೇನೆ. ಅದು ಸಮಯ ಬಂದಾಗ ಶಾರ್ಕ್ ರಾಜ್ಯದ ರಾಜನನ್ನು ಸೋಲಿಸಬಹುದು. ಮತ್ತು ನೋಡಿ, ಇವತ್ತು ಇಷ್ಟು ವರ್ಷಗಳ ತಪಸ್ಸಿನ ನಂತರ ನನ್ನ ಸೇನೆ ತಯಾರಿದೆ. ಆದರೆ ಈ ಸೇನೆ ನಿಮಗಾಗಿ ಇಷ್ಟು ದಿನ ಕಾದಿತ್ತು, ನಿಮಗಾಗಿ ಮಾತ್ರ. ಆದರೆ ವಿಧಿ ಆ ಕಾಯುವಿಕೆಯನ್ನ ಮುಗಿಸಿದೆ. ನೀವು ಇಷ್ಟೊಂದು ವರ್ಷಗಳು ಎಷ್ಟು ಸಂಯಮ ಮತ್ತು ನಿಷ್ಠೆ ತೋರಿದ್ದೀರೋ ಅದು ನಿಜವಾಗಲೂ ಪ್ರಶಂಸನೀಯ. ನಾನು ನಿಮಗೆ ಆಭಾರಿಯಾಗಿದ್ದೇನೆ. ನಾನು ಯುದ್ಧವನ್ನು ಬಯಸುವುದಿಲ್ಲ,
ಆದರೆ ಶಾಂತಿಗಾಗಿ ಯುದ್ಧ ಮಾಡಬೇಕಾಗಿ ಬಂದರೆ ನಾನು ಹಿಂದಕ್ಕೆ ಸರಿಯುವುದಿಲ್ಲ. ಇಡೀ ರಾಜ್ಯಕ್ಕೆ ತಿಳಿಸಿ ತಯಾರಾಗಿ ಇರುವುದಕ್ಕೆ, ಯಾಕೆಂದರೆ ಈಗ ನಿಜವಾದ ಮಹಾಯುದ್ಧ ನಡೆಯುವುದಿದೆ. ನೀಲಿನ ಆಗಮನದಿಂದ ಇಡೀ ಊರಿನ ಜನಕ್ಕೆಲ್ಲ ಒಂದು ಉತ್ಸಾಹ ಮೂಡಕ್ಕೆ ಶುರುವಾಗತ್ತೆ. ಜನರೆಲ್ಲ ಶಾಕ್ ರಾಜನಿಗೆ ಎಷ್ಟು ಭಯಭೀತಗೊಳ್ತಿದ್ರೋ ಅವರೆಲ್ಲ ಈಗ ಅವನ ವಿರುದ್ಧ ಮಾತಾಡಲು ಶುರು ಮಾಡ್ತಾರೆ. ಜನರು ಗೋಡೆಗಳ ಮೇಲೆ ಶಾಕ್ ರಾಜನ ಚಿತ್ರಣ ಮಾಡಿ ಅದರ ಮೇಲೆ ಉಗಿಯಲು ಪ್ರಾರಂಭಿಸ್ತಾರೆ. ಇದನ್ನ ನೋಡಿದ ಶಾಕ್ ರಾಜನಿಗೆ ಕೋಪ ಉಕ್ಕಿ ಉಕ್ಕಿ ಬರುತ್ತೆ. ಓ, ಒಬ್ಬ ರಾಜಕುಮಾರ ಒಬ್ಬ ಮೀನುಗಾರನ ಜೊತೆ ಇದ್ದಾನೆ. ಅವನು ನನಗೆ ಸವಾಲಾಗ್ತಾನೆಯೇ? ಎಷ್ಟು ಮುಗ್ಧ ಅವನು ಯಾರನ್ನು ಎದುರಿಸಬೇಕಾಗಿದೆ ಎಂದು ಅವನಿಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಶಾರ್ಕ್ ರಾಜ. ನಾನು ಅವನನ್ನು ನನ್ನ ಸಿಂಹಾಸನದವರೆಗೆ ತಲುಪಲು ಬಿಡುವುದಿಲ್ಲ. ಜ್ವಾಲೆಯು ಇಬ್ಬರು ಕಡೆಯಿಂದ ಉರಿಯಲು ಪ್ರಾರಂಭಿಸತ್ತೆ. ನೀಲ್ ಮತ್ತೆ ಸೈನಿಕರು ಜಲದಿಂದ ಹಳೆಯ ಕವಚಗಳನ್ನ ತೆಗಿತಾರೆ. ಸಾಗರದಲ್ಲಿ ಅಡಗಿದ್ದ ಎಲ್ಲ ಅಸ್ತ್ರಗಳನ್ನು ಹೊರಗೆ ತೆಗೆಯಲು ಪ್ರಾರಂಭಿಸ್ತಾರೆ. ನೀಲ್ಗೆ ಅವರ ಪೂರ್ವಜರಿಂದ ಬಂದಿದ್ದ ತ್ರಿಶೂಲವು ಕೈಗೆ ಸಿಗತ್ತೆ. ತ್ರಿನೇತ್ರ. ಇದು ಎಂಥ ಅಸ್ತ್ರ ಅಂದ್ರೆ ಯಾರನ್ನಾದ್ರೂ ಒಂದೇ ಕ್ಷಣದಲ್ಲಿ ಭೇದಿಸಿ ಅದನ್ನು ಚೂರು ಚೂರು ಮಾಡುವಂತ ಶಕ್ತಿ ಇರತ್ತೆ. ಇವರ ದೊಡ್ಡ ಸೈನ್ಯದ ಜೊತೆಗೆ ಮತ್ಸ್ಯದ ಸೈನ್ಯ ಕೂಡ ಸೇರ್ಕೊಳ್ಳುತ್ತೆ. ಅದರಲ್ಲಿದ್ದ ಆಕ್ಟೋಪಸ್, ದೊಡ್ಡ ದೊಡ್ಡ ಆಮೆ, ನೀಲವಾದ ಸರ್ಪ ಇವೆಲ್ಲ ನೀಲ ಜೊತೆ ಇತ್ತು. ಇವರ ಅಸ್ತ್ರಗಳ ಮುಂದೆ ಶಾರ್ಕ್ ರಾಜಂದು ಏನೂ ಇರಲಿಲ್ಲ. ನೋಡ್ತಾ ನೋಡ್ತಾ ಯುದ್ಧದ ದಿನ ಬಂದೇ ಬಿಡ್ತು. ಮಹಾಯುದ್ಧ ಅಟ್ಲಾಂಟಿಸ್ ನೀರಿನ ಒಳಗೆ ದೊಡ್ಡ ಮೈದಾನದಲ್ಲಿ ನಡೆಯಲು ಪ್ರಾರಂಭವಾಗುತ್ತೆ. ಇಲ್ಲಿ ಜಲದ ಆವರಣವು ದೊಡ್ಡದಾಗಿ ಕಾಣಿಸ್ತಾ ಹೋಯಿತು. ಶಾರ್ಕ್ ರಾಜ ಮತ್ತೆ ನೀಲ್ಯ ಸೈನ್ಯದವರು ಎರಡು ಎದುರು ಬದುರಾಗಿ ನಿಂತಿದ್ವು. ಕೊನೆಗೂ ನಾವು ಒಬ್ಬರಿಗೊಬ್ಬರು ಎದುರಾಗಿದ್ದೇವೆ. ಆದರೆ ಯುದ್ಧ ಪ್ರಾರಂಭಕ್ಕೂ ಮುಂಚೆ ನಾನು ನಿಮ್ಮೆಲ್ಲರಿಗೂ ಹೇಳಬಯಸುವುದೇನೆಂದರೆ, ಈ ರಾಜ್ಯ ನನ್ನದಷ್ಟೇ ಅಲ್ಲ, ನಮ್ಮೆಲ್ಲರದ್ದು ಎಂದು. ನೀವೆಲ್ಲರೂ ನನ್ನವರು ಮತ್ತು ನಾನು ನಿಮ್ಮವನು. ವರ್ಷಗಳಿಂದ ಯಾವ ಶತ್ರುಗಳು ನಮ್ಮ ಈ ಪವಿತ್ರ ರಾಜ್ಯವನ್ನು ತಮ್ಮ ಕ್ರೂರತೆಯಿಂದ ಅಪವಿತ್ರಗೊಳಿಸಿದ್ದರೋ, ಈಗ ಅವರ ಅತ್ಯಾಚಾರಗಳಿಗೆ ಉತ್ತರಿಸುವ ಸಮಯ ಬಂದಿದೆ. ಹಾಗಾಗಿ ಜೊತೆಯಾಗಿರಿ ಮತ್ತು ಶಾಂತಿಯ ಈ ಯುದ್ಧವನ್ನು ಪ್ರಾರಂಭಿಸಿ. ನೀಲಿನ ಮಾತುಗಳನ್ನ ಕೇಳಿದ ಮೇಲೆ ಎಲ್ಲರೂ ಸೈನ್ಯರು ಜೋರಾಗಿ ಯುದ್ಧ ಮಾಡಲು ಪ್ರಾರಂಭಿಸ್ತಾರೆ. ಶಾರ್ಕ್ ರಾಜನು ಅವನ ಸಾವಿರಾರು ಸೈನ್ಯಗಳನ್ನ ಕಳಿಸ್ತಾನೆ. ಅವರ ಸೈನ್ಯದಲ್ಲಿ ಏಡಿಗಳು ಕೂಡ ಇದ್ದವು. ಆದರೆ ವರ್ಷದಿಂದ ನಡೆಯುತ್ತಿದ್ದ ಯುದ್ಧದಲ್ಲಿ ಶಾರ್ಕ್ ಸೈನ್ಯವು ಈ ಹಳೆಯ ಸೈನ್ಯದ ಎದುರುಗಡೆ ನಾಶವಾಗಲು ಪ್ರಾರಂಭವಾಯಿತು. ಇಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ. ನಮ್ಮ ಸೈನಿಕರು ಈ ಚಿಕ್ಕ ಹುಡುಗನ ಸೈನ್ಯದ ಮುಂದೆ ಹೇಗೆ ಸೋತರು ಅಂತ ಗೊತ್ತಾಗ್ತಿಲ್ಲ. ಇವನು ಹೊಸ ಕಾಲದ ಹೊಸ ಮಸಿಯ ಶಾರ್ಕ್ ರಾಜ. ಅವನನ್ನು ಎದುರಿಸುವುದು ಅಷ್ಟು ಸುಲಭವಾಗಿಲ್ಲ. ದೂತ್ನ ಮಾತುಗಳನ್ನ ಕೇಳಿ ಶಾರ್ಕ್ ರಾಜನಿಗೆ ಅತಿಯಾದ ಕೋಪವು ಬರಲು ಪ್ರಾರಂಭವಾಯಿತು. ಅಂತ್ಯದಲ್ಲಿ ಸ್ವಯಂ ಶಾರ್ಕ್ ರಾಜನೇ ಬಂದು ಯುದ್ಧ ಕೇಳಿತಾನೆ. ಅವನ ಕಣ್ಣುಗಳಲ್ಲಿ ಕ್ರೂರತೆ ತುಂಬಿ ತುಳುಕ್ತಿತ್ತು. ಮತ್ತೆ ಅವನ ಕೈಗಳಲ್ಲಿ ಕಪ್ಪಾದ ಶಂಖವೂ ಇತ್ತು. ಇದು ಎಂಥ ಶಂಖವೆಂದರೆ ನೀರಿನಲ್ಲಿ ಜೋರಾಗಿ ಶಬ್ದ ಮಾಡತಕ್ಕದ್ದು. ಶಾರ್ಕ್ ರಾಜನು ನೋಡ್ತಾನೆ ನೀಲ್ ಅವನ ತ್ರಿಶೂಲದಿಂದ ಎಲ್ಲ ಸೈನ್ಯಗಳನ್ನು ನಾಶ ಮಾಡ್ತಾ ಇರೋದನ್ನ. ನೀಲ್, ನೀನು ಯಾರೇ ಆಗಿರೋ, ನಿನ್ನ ಅಂತ್ಯ ಇಂದು ನಿಶ್ಚಿತ. ಶಾರ್ಕ್ ರಾಜನು ಅವನ ಕಪ್ಪಾದ ಶಂಖದಲ್ಲಿ ಊದಲು ಪ್ರಾರಂಭಿಸ್ತಾನೆ. ಆ ಶಂಖದಿಂದ ಆಗ ನೀಲವಾದ ಒಂದು ಹೊಗೆ ಬರಲು ಪ್ರಾರಂಭ ಆಗತ್ತೆ. ಮತ್ತೆ ಅದು ಇಡೀ ಸಮುದ್ರ ಹಾಗೂ ಸೈನಿಕರ ನಡುವೆ ಹರಿದಾಡಲು ಶುರುವಾಗತ್ತೆ. ಇದರ ಕಾರಣ ನೀಲಿನ ಸೈನ್ಯವು ಯುದ್ಧ ಮಾಡಲು ಕಷ್ಟವಾಗತ್ತೆ. ಎಲ್ಲ ಮೂರ್ಛೆ ಹೋಗ್ತಾರೆ. ಆದ್ರೆ ಶಾರ್ಕ್ ರಾಜ ಮತ್ತೆ ಅವನ ಸೈನ್ಯಕ್ಕೆ ಮಾತ್ರ ಏನೂ ಆಗೋದೇ ಇಲ್ಲ. ಇಲ್ಲ, ಈ ರೀತಿ ಆಗಬಾರದು. ನೀನು ನನ್ನನ್ನು ಸೋಲಿಸಲಾಗೋದು. ಶಾರ್ಕ್ ರಾಜ ಗೆಲ್ಲಬಾರದು. ನಾನು ಆ ರೀತಿ ಆಗಲು ಬಿಡುವುದಿಲ್ಲ. ಆಗ ಅಚಾನಕವಾಗಿ ನೀಯಾ ಅಲ್ಲಿಗೆ ಬರ್ತಾಳೆ. ಅವಳ ಜಾದುವಿನ ಕೋಲಿಂದ ಇಡೀ ನೀಲಿಯ ಹೊಗೆಯನ್ನು ಎಲ್ಲ ಅದರಲ್ಲಿ ಆವರಿಸ್ಕೊಳ್ತಾಳೆ. ಇದರ ಕಾರಣದಿಂದ ನೀಲ್ ಮತ್ತೆ ಅವನ ಸೈನ್ಯ ಬಚಾವಾಗತ್ತೆ. ಇಲ್ಲ, ಇದು ಸಾಧ್ಯವಿಲ್ಲ. ಕ್ಷಮಿಸಿ ಶಾರ್ಕ್ ರಾಜ, ಆದರೆ ಈಗ ನೀವು ಕೂಗಾಡಬಾರದು, ಓಡಬೇಕು. ನೀಲ್ ನಮಗಿಂತಲೂ ಹೆಚ್ಚು ಬಲಶಾಲಿ. ಹಾಗಾಗಿ ಈಗ ಹೋರಾಡುವುದನ್ನು ಬಿಟ್ಟು ಓಡುವುದೇ ಒಳ್ಳೆಯದು. ದೂತ್ನ ಮಾತುಗಳನ್ನ ಕೇಳಿದ್ಮೇಲೆ ಶಾರ್ಕ್ ರಾಜನಿಗೆ ಯೋಚನೆ ಬಂತು. ಮತ್ತೆ ತಡ ಮಾಡದೆ ಅವನು ಒಂದೇ ಕ್ಷಣದಲ್ಲಿ ಓಡೋಗ್ತಾನೆ. ನೀಲಾಗ ತ್ರಿಶೂಲವನ್ನು ಕೈಗೆತ್ತಿಕೊಂಡು ಜೋರಾಗಿ ಹೇಳ್ತಾನೆ, ಸಮುದ್ರ ನನ್ನದು. ಮತ್ತಿದಕ್ಕೇನಾದ್ರೂ ಯಾರಾದರೂ ತೊಂದರೆಯುಂಟು ಮಾಡಲು ಮುಂದೆ ಬಂದರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ನೀರವನ ತ್ರಿಶೂಲ ತಗೊಂಡು ಜೋರಾಗಿ ಶಾರ್ಕ್ ರಾಜನಿಗೆ ಹಾಕ್ತಾನೆ. ಅದು ಮುಂದೆ ಹೋಗುತ್ತೆ. ನೀಲ್ನ ತ್ರಿಶೂಲ ಜಲದಲ್ಲಿದ್ದ ಎಲ್ಲ ವಸ್ತುಗಳನ್ನು ಭೇದಿಸುತ್ತಾ ಹೋಗಿ ಸೀದಾ ಶಾರ್ಕ್ ರಾಜನ ಎದೆಗೆ ಚುಚ್ಚಿಬಿಡುತ್ತೆ. ಆಗ ಶಾರ್ಕ್ ರಾಜನ ನಾಶವು ಅಂತ್ಯಗೊಳ್ಳುತ್ತೆ.
ನಾನು ಮಾಡಿ ತೋರಿಸಿದೆ. ನಾವು ಗೆದ್ಬಿಟ್ವಿ ಗೆಳೆಯರೇ, ನಾವು ಗೆದ್ಬಿಟ್ವಿ. ಎಲ್ಲರೂ ನೀಲ್ನ ಮಾತುಗಳನ್ನ ಕೇಳಿ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ. ಶಾರ್ಕ್ ರಾಜನ ಸೋತಿದ್ದ ಸೈನ್ಯವು ನೀಲ್ ರಾಜನಿಗೆ ಶಾಮಿಲಾಗ್ತಾರೆ, ಜೊತೆಗೆ ಶಾರ್ಕ್ ರಾಜನ ದೂತ ಕೂಡ. ಕೊನೆಯದಾಗಿ ಸೈನಿಕರ ಆತಂಕವು ಸಮಾಪ್ತಿಯಾಯಿತು ಮತ್ತೆ ಅಟ್ಲಾಂಟಿಸ್ಗೆ ಅವರ ಅಸಲಿ ವಾರಸ್ದಾರ ಸಿಕ್ಬಿಟ್ಟ.